ಬೆಂಗಳೂರಲ್ಲಿ ಬರ್ತಕ್ಕಂಥ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಆಗಸ್ಟ್ 15ನೇ ತಾರೀಕು 80ನೇ ಸ್ವಾತಂತ್ರ್ಯ ದಿನಾಚರಣೆ ನಡೆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರು ರಾಷ್ಟ್ರಧ್ವಜಕ್ಕೆ ವಂದನೆ ಹಾಗೂ ಗೌರವ ಸಲ್ಲಿಸಿ ರಾಷ್ಟ್ರಗೀತೆಯನ್ನು ಹಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕಾಗಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರತಕ್ಕಂಥ ಆರ್ಎಸ್ಎಸ್ನಲ್ಲಿ ತರಬೇತಿ ಪಡೆದಿರತಕ್ಕಂಥ ರವಿಕುಮಾರ್ ಅವರು ಆರ್ಎಸ್ಎಸ್ನಲ್ಲಿ ಯಾವ ರೀತಿ ಒಂದೇ ಮಾತರಮ್ಗೆ ಗೌರವ ಕೊಡಬೇಕನ್ನೋದನ್ನ ಹೇಳ್ತಾರೆ. ಆದರೆ ರಾಷ್ಟ್ರಗೀತೆ ಆಡುವಾಗ ಆರ್ಎಸ್ಎಸ್ನಲ್ಲಿ ನಡೆಯತಕ್ಕಂಥ ಶಾಖೆಯಲ್ಲಿ ನಡೆಯುವ ರೀತಿಗೆ ಅವರು ಆ ಒಂದು ಭಂಗಿಯಲ್ಲಿ ನಿಂತು ಇವತ್ತು ರಾಷ್ಟ್ರಧ್ವಜಕ್ಕೆ ಹಾಗೂ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರಿಗೆ ರಾಷ್ಟ್ರಗೀತೆ ಬಗ್ಗೆ ಒಂದೇ ಮಾತರಂ ಬಗ್ಗೆ ಎಷ್ಟು ಗೌರವ ಇದೆ ಅನ್ನತಕ್ಕಂಥದ್ದು ಈಗ ಬಹಿರಂಗ ಆಗಿದೆ. ಆ ಹಿನ್ನೆಲೆಯಲ್ಲಿ ಕೂಡಲೇ ರಾಷ್ಟ್ರಧ್ವಜಕ್ಕೆ ಹಾಗೂ ರಾಷ್ಟ್ರಗೀತೆಗೆ ಅಪಮಾನ ಮಾಡಿರತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರಾದ ಎನ್ ರವಿಕುಮಾರ್ ವಿರುದ್ಧ ಧ್ವಜ ಉಲ್ಲಂಘನೆ ಮಾಡಿರತಕ್ಕಂಥ ರಾಷ್ಟ್ರಗೀತೆಗೆ ಅಪಮಾನ ಮಾಡಿರತಕ್ಕಂಥ ಪ್ರಕರಣವನ್ನು ದಾಖಲಿಸಿ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾವು ಮಲ್ಲೇಶ್ವರ ಪೊಲೀಸ್ ಠಾಣೆಗೆ ಇವತ್ತು ದೂರನ್ನು ನೀಡಿದ್ದೇವೆ. ಇದೆಲ್ಲೋ ಬಿಜೆಪಿ ಒಂದು ಸೋನಿಯಾ ಗಾಂಧಿ ಮೇಲೆ ಕೌಂಟರ್